ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದಾಗ ಹಿಂಗಿತ್ತು ಸರ್ ಅನುಭವ? ನರಮೇಧ ಅಂದ್ರೇ ಭಯ ಆಗತ್ತೆ. ಆ ಮನೆಯಿಂದ 5 ಹೆಣಗಳನ್ನು ಹೊರಗಿತ್ತಿದ್ದು ನಾನು. ಬಹುಶಃ ಇವತ್ತಿನ ಎಷ್ಟೋ ಪೊಲೀಸ್ ಆಫೀಸರ್ಗಳ ಪರಿಸ್ಥಿತಿ ಇದೇ ಇದೆ. ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಷ್ಟೋ ಅಲ್ಲ, ಅನ್ಕೊಂತಾರೆ. 90 ಭಾಗ ಇದೆ. ಮಿನಿಸ್ಟ್ರಿಗಳು ಕೈಗೊಂಬೆ ಅಂತೀರಿ ಸರ್ ಇವಾಗಿನ ಪೊಲೀಸ್ ಅಧಿಕಾರಿಗಳು? ಪೊಲೀಸರಾಗಿದ್ದಲ್ಲ, ಬಳಸ್ತಾ ಇದ್ದಾರೆ. ವಾಟ್ ನಾನ್ ಸೆನ್ಸ್ ಮೇಡಮ್, ಕೋರ್ಟ್ ಕರೆಕ್ಟಾಗಿ ಹೇಳಿದೆ. ಒಂದು ಸರಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ 30 ವರ್ಷದ ಸರ್ವಿಸ್ ನಿಮ್ಮ ಕಣ್ಮುಂದೆ ಬಂದಾಗ ಈ ಡಿಪಾರ್ಟ್ಮೆಂಟು ಇಟ್ ಈಸ್ ಎ ಬೆಸ್ಟ್ ಜಾಬ್ ಟು ಸರ್ವ್ ದ ಪೀಪಲ್ ಆ್ಯಂಡ್ ಇಟ್ ಈಸ್ ವರ್ಸ್ಟ್ ಜಾಬ್ ಟು ಹೆರಸ್ಟ್ ದ ಪೀಪಲ್. ನಾನು ನೀವು RSS ಅಲ್ಲಿ ಇದ್ರಿ ಅಂತ ಹೇಳಿದ್ರಿ, ಏನ್ ಕಲಿಸಿದ್ರಿ ಸರ್ RSS ಅಲ್ಲಿ? ದೇಶದ ಬಗ್ಗೆ ಚಿಂತನೆ, ಸರಳ ಜೀವನ, ನೇರ ನುಡಿ, ನಿಷ್ಪಕ್ಷಪಾತವಾದ ಭಾವನೆಗಳು. ಅಲ್ಲಿ ಶ್ರೀನಿವಾಸಪುರದಲ್ಲಿ ರಾಜಕೀಯ ಬಹಳ ಉತ್ತಮ ಸ್ಥಿತಿಯಲ್ಲಿತ್ತು. ಪೊಲಿಟಿಷಿಯನ್ಸ್ ಇರೋದೇ ಪೊಲಿಟಿಕ್ಸ್ ಮಾಡೋಕ್ಕೆ, ಆದರೆ ಪೊಲೀಸ್ ಪೊಲಿಟಿಷಿಯನ್ಸ್ ಆಗಬಾರ್ದು. ನೀವು ಯಾಕೆ ರಾಜಕಾರಣ ಬರಬಾರ್ದು ಸರ್? ಯಾರು ಹೇಳಿದ? ಬರ್ಟ್ರಾಂಡ್ ರಸಲ್, ಪೊಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಲ್ಟ್ ಆಫ್ ದ ಸ್ಕೌಂಡ್ರಲ್ ಅಂತ.